ಏ ಛ, ಛ, ಛ. ಏ! ಛ, 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 ಛ. ಏ! ಏನಾರ ಏನಾರ ನಿಮ್ಮ ಹೆಸರು ರಾಜಣ್ಣ ಅನ್ಬಿಟ್ಟು ಯಾವ ಊರವರು? ಮೂಡುದೊಡ್ಡಿ. ಮುಡ್ಲದೊಡ್ಡಿ. ಹಾ, ಎತ್ತು ನಿಮ್ಮವನೇ? ನಮ್ಮವಯ್ಯ. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಿ ನೀವು? ನಾವು 10 ವರ್ಷದಿಂದ 15 ವರ್ಷದಿಂದ ಮಾಡ್ತಾವೆ ನೋಡಪ್ಪ. 15 ವರ್ಷದಿಂದನೇ. ಅಂದ್ರೆ ನಿಮ್ ಜಮೀನ್ ಇದೆಯಾ ಇಲ್ಲ? ನಮ್ ಜಮೀನ್ ಆಯ್ತಾ, ಜಮೀನು ಐತೆ. ಎತ್ತನ್ನು ಬಾಡಿಗೆನೂ ಹೋಯ್ತಿವಿ. ಈಗ ಒಂದು ದಿನಕ್ಕೆ ಎಷ್ಟು ಎಕರೆ ತನಕ ಉಳ್ಬೋದು ನೀವು? ದನ ಹೋದ್ರೆ 1 ಎಕರೆ ಹೊಡಿಬೋದು. ಇಲ್ಲ ಅಂದ್ರೆ ಸುಮಾರಾಗಿ ಹೋಯ್ತೀನಿ ಅಂದ್ರೆ 25 ಕುಂಟೆ 30 ಕುಂಟೆ ಹೊಡಿಬೋದು ಒಂದ್ ದಿನಕ್ಕೆ. ಒಂದ್ ದಿನಕ್ಕೆ ಎಷ್ಟು ತಗೊಳ್ತೀರಾ? ಈಗ ಆಗಲ್ಲ 600 700 ಹಿಂಗ್ ಕೊಡ್ತಿದ್ರು. ಈಗ 1200 ಮಾಡವೆ. 1200 ಮಾಡವ್ರೆ. ಹಾ, ಎತ್ತು ಇವು ಎಷ್ಟು ಏರು ದನ ಜೊತೆ? ದನ ಇವು 68. 68,000 ಹಾ ಜೊತೆ. ಹಾ, ಎಷ್ಟು ವರ್ಷದವು ಇವು? ಇವಾಗಲೇ 4 ವರ್ಷ ಆಯ್ತು. 4 ವರ್ಷ ಆಯ್ತು. ನೀವು ತಗೊಂಡೆ 4 ವರ್ಷ ಆಯ್ತು. ಎಷ್ಟಿರ್ಬೋದು ಇದಕ್ಕೆ ವಯಸ್ಸು? ಇವು 4 ತಗೊಂಡಿದ್ದೆ ಈಗಾಗಲೇ ಕಡೆ ಬದ್ದವೆ. ಕಡೆ ಬಂದವೆ. ಏನ್ ಇತ್ತೀಚೆಗಂತೂ ಯಾರು ಎತ್ತುಗಳು ಮತ್ತೆ ಏರು ಯೂಸ್ ಮಾಡಿದ್ರು ತುಂಬಾ ಕಡಿಮೆ. ಬಟ್ ನೀವು ಮಾಡ್ತಾ ಇದ್ದೀರಿ. ಈಗ ಇರವೆ ನಮ್ಮೂರಲ್ಲಿ 4 ಜೊತೆ. ಈಗ 4 ಜೊತೆ. ಅದ್ರಲ್ಲಿ ನೀವು ಒಬ್ರು? ನಾವೊಬ್ರು. ನಮ್ಮವು ಸೇರಿ 4 ಜೊತೆ. ಅವು ಈಗ 70 ಕೇಳವ್ರೆ. ನಾವು ಕೊಟ್ಟಿಲ್ಲ. ಸದ್ಯಕ್ಕೆ ಇದೇನೆ ನಿಮ್ಗೆ ಜೀವನ? ಇದ್ರಲ್ಲೇ ನಮಗ್ ಜೀವನ. ಏನ್ ಬದುಕ್ಬೋದಾ ಒಂದ್ ಕುಟುಂಬ? ಧಾರಾಳವಾಗಿ ಬದುಕೋದು. ಏನ್ ಸಮಸ್ಯೆ ಇಲ್ಲ? ಸಮಸ್ಯೆ ಏನೂ ಇಲ್ಲ. ಆರಾಮಾಗೆ ನಮ್ ಕೆಲ್ಸ ಮಾಡ್ಕೊಂಡು ತಿಂಡಿನೂ ಹಾಕೊಂಡು ಆರಾಮಾಗೆ ಇರ್ಬೋದು. ದುಡ್ಡು ಉಳಿಸ್ಬೋದು. ಈಗ ಏನ್ ನೀವು ಈಗ ರಾಗಿಗೆ ಪಟ ಹೊಡಿತಾ ಇದ್ರಿ, ಇದು ನೇಗಿಲುಗೆರೆ ಬಿಡ್ತಾ ಇದ್ರಿ. ಇನ್ನೇನೇನ್ ಮಾಡ್ತೀರಿ ಇದ್ರಲ್ಲಿ? ಅಕ್ಕಟಿಂದ ದಬಾಕ್ಬೋದು, ಪಟ ಹೊಡಿಬೋದು, ಕಡ್ಡಿ ತೋಟ ರೇಷ್ಮೆ ಉಳ್ಬೋದು, ಬಾಳೆನೂ ಹೊಡಿಬೋದು. ಮಾಡ್ಬೋದು. ಟ್ರಾಕ್ಟರ್ಗೂ ನಿಮ್ಗೂ ಕಂಪೇರ್ ಮಾಡಿದಾಗ ಟ್ರಾಕ್ಟರ್ ಗಿಂತ ಎತ್ತಲ್ಲಿ ಹೊಡಿಯೋದು ಏನ್ ವಿಶೇಷ ಏನಾದ್ರದ್ದು? ಎತ್ತು ಅಂದ್ರೆ ಇದು ತಾಟ್ರು ಸುಮ್ಮನೆ ಅವರು ಇದ್ದಂಗ್ ಮಾಡ್ಕತಾರೆ. ನಮ್ಗೆ ಏನಪ್ಪಾ ಅಂದ್ರೆ ಈಗ ನೋಡಿ, ಈಗ ತಾಟ್ರ ಹೊಡಿಯಕ ಆಗಲ್ಲ. ಅದಕ್ಕೆ ಏರನ್ನು ಸುಲಭ. ಏನ್ ಈಗ ಒಂದರಕ್ಕೆ ನೇಗ್ಲ ಇದು ಯೂಸ್ ಮಾಡಿ? 2 ಎಕರೆ ನೇಗ್ಲು. 2 ಎಕರೆ ನೇಗ್ಲು ಬೇರೆ ಅದೇ. ಒಂದರಕ್ಕೆ ನೇಗ್ಲು ಐತೆ. 1 ಎಕರೆ ಅಂದ್ರೆ ಅಡ್ಚರ್ ಮನೆಗೆ ಎಲ್ಲ ದಬಾಕಬಹುದು, ಒಳಕ್ ಮನೆಗೆ. ಇನ್ಯಾವ್ದು ಬೇರೆ ಕುಂಟೆ? ಅದು 3 ಕುಂಟೆ ಐತೆ. 5 ಕುಂಟೆ ಐತೆ. ಕಬ್ಬು ಹೊಡಿಯೋದು, ಪಟ ಹೊಡೆದ್ರೆ ಕುಂಟೆ ಹೊಡಿಯೋದು, ತಿರ್ಗ ಕೂಪರ್ ಬಿಡೋದು. ಅದೇ ಕೂಪರ್ ಐತೆ. ಕೂಪರ್ ಐತೆ. ಅಲ್ವೇನು? ಅದು ಗದೆ ನಾಟಿಗೆ ಅಲ್ವೇ? ಒಟ್ನಲ್ಲಿ ಏನು ನಿಮಗಂತೂ ಏನು ಸಮಸ್ಯೆ ಇಲ್ಲ? ಆರಾಮಾಗಿ ಒಂದು ಜೊತೆ ಎತ್ತಿದ್ರೆ ಆರಾಮಾಗಿ ಒಂದ್ ಜೊತೆ ಎತ್ತಗಾಡಿ ಇದ್ರೆ ಕಬ್ಬನು ಏರ್ಕೋಬಹುದು. ನಮ್ ಕೆಲ್ಸ ಇಲ್ದಾಗ ಬ್ಯಾಟ್ರಿ ಗೀಟ್ರಿಗೆ ಎಲ್ಲ ಆರಾಮಾಗಿ ಮಾಡ್ಬೋದು. ಕಬ್ಬನು ಏರ್ಬೋದು ನೋಡಿ. ಅಣ್ಣ ನಮಸ್ತೆ. ಈಗ ಹೇಳಿದ್ರಿ ಯಾವ ತರ ಉಳುಮೆ ಮಾಡೋದು, ಯಾವ್ದು ಹೆಂಗೆ ಎಷ್ಟು ತಗೊಳ್ತೀರಾ ಎಲ್ಲ ಹೇಳಿದ್ರಿ. ಈಗ ನಿಮ್ಗೆ ಮಕ್ಳು ಎಷ್ಟ್ ಜನ ಅವ್ರು? ನಿಮ್ದು 2 ಗಂಡ್ ಮಕ್ಳು ಅವ್ರೆ. 2 ಗಂಡ್ ಮಕ್ಳೆ. ಏನ್ ಮಾಡ್ತಾರ ಅವರು? ಇಬ್ರು ಈಗ 2 ವರ್ಷ ಆಯ್ತು ಡಿಪ್ಲೊಮಾ ಓದಿ ಬಿಟ್ಟಿ ಪ್ಯಾಟ್ರಿಗೆ ಹೋಯ್ತಾ ಇದ್ದಾನೆ. ಇಲ್ಲಿ ಮದ್ದೂರಲ್ಲಿ ಸೋಮನಹಳ್ಳಿ ಓದ್ತಾ ಇದ್ದ. ಸೋಮನಹಳ್ಳಿ ಬಿಟ್ಬಿಟ್ಟು ಈಗ ಕೋಲಾರಕ್ಕೆ ಹಾಕವ್ರೆ. ಕೋಲಾರಕ್ಕೆ. ಇನ್ನೊಬ್ಬ ಮಗ ಇಲ್ಲೇ ಬೆಂಗಳೂರಲ್ಲಿ ಅವನೇ. ಅವರು ಯಾರು ವ್ಯವಸಾಯಕ್ಕಂತೂ ಮಾಡ್ತಾನ. ಒಬ್ಬ ಚಿಕ್ಕವನು, ದೊಡ್ಡವನು ವಸಿ. ಇದು ಚಿಕ್ಕವನು ಇಲ್ಲಿಗೆ ಹೊಂಟು ಬರ್ತೀನಿ. ನಿಮ್ ನಂತರ ನಿಮ್ ಮಕ್ಳು ವ್ಯವಸಾಯ ಬರ್ಲಿ ಅಂತೀರಾ ನೀವು? ನಾವು ವ್ಯವಸಾಯನೇ ಮಾಡ್ಲಿ ಅಂತೀವಿ. ಯಾಕಂದ್ರೆ ಲಾಭ ಇಲ್ವಲ್ಲ ಇದ್ರಲ್ಲಿ? ಲಾಭ ಐತೆ. ಈಗ ವ್ಯವಸಾಯ ಅಂದ್ರೆ ಆಡ್ ಮಾತದೆ. ಈಗ ವ್ಯವಸಾಯ ಅಂದ್ರೆ ಈಗ ಬೆಂಗಳೂರಿಗಿಂತ ಹೆಚ್ಚಾಗಿ ಸಂಪಾದನೆ ಮಾಡ್ಬೋದು. ಯಾಕೆಂದ್ರೆ ರೇಷ್ಮೆ ಬರೀ 2 ಬೆಳೆ ಮಾಡ್ಕೊಂಡ್ರೆ ಸಾಕು. ಇವಾಗ 600 ರೂಪಾಯಿಂದ 700 720 ಹಿಂಗೆಲ್ಲ ಹೋಯ್ತದೆ ಕೆಜಿ ಗೂಡು. ಈಗ ಒಂದು ಆಡ್ ಮಾತದೆ ಏನಂದ್ರೆ ವ್ಯವಸಾಯ ಅಂದ್ರೆ ಮನೆ ಮಂದಿ ಎಲ್ಲ ಸಹಾಯ ಅಂತ. ಹಂಗಾಗಿ ಈಗ ನೋಡ್ತಾ ಇದ್ರಿ ನೀವು, ವ್ಯವಸಾಯ ಮಾಡೋರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಈಗ ಅವರೇ ಕೊಡ್ತಾರೆ ಅಂದ್ರ. ಈಗ ಎಲ್ಲ ಗ್ಯಾಸ್ ಎಲ್ಲ ನಿಂತೈತೆ ನೋಡು. ನಿಂತೈತವೆ. ನೀವ್ ಹೇಳುದು ವ್ಯವಸಾಯದಲ್ಲಿ ಲಾಭ ಅದೇ ಮಾಡ್ಬೇಕು. ಸಂಪಟ್ಟು ಮಾಡಿದ್ರೆ ಸರಿಯಾಗಿ ಮಾಡಿದ್ರೆ ಏನು ಇಲ್ಲ. 10 ಗಂಟೆ ವ್ಯವಸಾಯ ಒಂದ್ ಜೊತೆ ಸೀಮೆ ಮಡಿಕೊಂಡು ಇವನ್ ಜೊತೆ ಮಡಿಕೊಂಡ್ರೆ ಆರಾಮಾಗಿ ಮಾಡ್ಕೋಬಹುದು. ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಲಾಸ್ ಇಲ್ಲ. ಲಾಸ್ ಏನು? ನಿಮ್ ಮಕ್ಳು ಕೊಟ್ಟ ಹೇಳ್ತೀರಿ ಬನ್ನಿ ವ್ಯವಸಾಯ ಮಾಡಿ ಅಂತ ಹೇಳ್ತೀರಿ? ಬನ್ನಿ ಅಂತೀವಿ.
ಹ್ಮ್ ಬತ್ತೀನಿ ಅಂತಾನೆ ಒಬ್ಬ ಚಿಕ್ಕವನು, ಹಾ ದೊಡ್ಡವನು ಆಗಲ್ಲ ಅವನ ಕೈಲಿ. ಹ್ಮ್ ಹಾ ಈಗ ಮಕ್ಳು ಇನ್ನು ಮದ್ವೆ ಬಂದವ್ರ ಮದುವೆ ಬಂದವ್ರೆ, ಈ ಬರೋ ವರ್ಷ ಮಾಡ್ಬೇಕು ದೊಡ್ಡವನ. ಮಾಡ್ಬೇಕು. ಹ್ಮ್ ಹೆಣ್ ನೋಡ್ತಾ ಇದೀರಿ? ಹೆಣ್ ನೋಡ್ತಾವಿ. ಸಿಕ್ಕದ ಎಲ್ಲಾರ ಬಾಮೈದಂದೆ ಅದೇ ಐತೆ, ಮಾಡ್ಕೊಡ್ತಾರೆ. ಮಾಡ್ಕೊಡ್ತೀನಿ ಅಂತವ್ರೆ, ಅವ್ರು ಕಾಸಿಲ್ಲ ಅಂತ ಸುಮ್ಗ ಅವ್ರೆ. ಇಲ್ಲ ವ್ಯವಸಾಯ ಮಾಡಿದ್ರೆ ಮಾಡ್ಕೊಡ್ರ? ಮಾಡ್ತಾರೆ, ಏನ್ ಮಾಡೋರು ಮಾಡ್ತಾರೆ. ನಿಮ್ಮ ಬಾಂಬೆ ಅದಕ್ಕೆ ಮಾಡ್ತಾರೆ, ಇಲ್ದ್ರ ಬೇರೆ ಸೈಟ್ ಕೇಳ್ತಾರೆ, ಇದ್ ಕೇಳ್ತಾರೆ, ಕೆಲಸ ಕೇಳ್ತಾರೆ. ಕೆಲಸ ಗೌರ್ಮೆಂಟ್ ಪ್ರೈವೇಟ್ ಮನೆ ಕೇಳ್ತಾರೆ ಬೆಂಗಳೂರಲ್ಲಿ. ವ್ಯವಸಾಯ ಮಾಡೋರು ಮದುವೆ ಮಾಡಿದ್ರೆ ಬಂದ್ ಅವ್ರಿಗೆ ಕಳೆ ಗಿಡ ಕೀಳ್ಬೇಕಾಯ್ತದೆ, ಗಿಡ ತರ್ಬೇಕಾಯ್ತದೆ ಅಂತ ಅನ್ಬಿಟ್ಟು ಯಾರು ಈಗ ಮಾಡಲ್ರಲ್ಲ. ಮಾಡ್ತಾರೆ, ಮಾಡ್ದಾರೆ ಇರ್ಲಿ ಬಿಡಿ. ಏನು ಮಾಡಕ್ ನಿಮ್ಗೆ ಹೆಣ್ಮಗ ಇದ್ದೀರಾ ಮಾಡೋರ ವ್ಯವಸಾಯದವ್ರಿಗೆ? ವ್ಯವಸಾಯದವ್ರು ಮಾಡ್ಲೇಬೇಕು, ಅವ್ರ ಹಣೆ ಬರ ಏನ್ ಮಾಡಕ್ ಆಗಲ್ಲ. ಮಾಡ್ಬೇಕು ಅಂತೀರಿ? ಮಾಡ್ಬೇಕು. ಅವ್ರ ವ್ಯವಸಾಯ ಅಂದ್ರೆ ಅವ್ರ ಹಣೆ ಬರ ಏನಿದ್ದದು, ಕಸಸುರ ಋಣ ಇದ್ರೆ ಮಾಡ್ತಾರೆ. ಕಸ ಸುರಿದು ಏನ್ ಅವಮಾನ ಅಲ್ವಲ್ಲ ಬೇರೆಯವ್ರ? ಆಗೆಲ್ಲ ಹಿಂದೆಲ್ಲ ಹುಲ್ ಮೇಲೆ ನೋಡ್ತಿದ್ರಂತೆ, ಹುಲ್ ಮೇಲೆ ತಿಪ್ಪೆ ನೋಡಿ ಹೆಣ್ ಕೊಡ್ತಿದ್ರಂತೆ. ಈಗೇನು ಇಲ್ಲ, ಸೈಟ್ ಕೇಳ್ತಾರೆ, ಬೆಂಗಳೂರು ಮನೆ ಕೇಳ್ತಾರೆ. ಬೇರೆಯವ್ರ ಕೆಲಸ ಮಾಡೋದ ನಮ್ಮನೇಲಿ ತಮಾಷೆ ಒಳ್ಳೇದಂದಿರಾ? ಒಳ್ಳೇದು. ಸರಿ ಸರಿ, ಹೌದು. ನಿಮ್ ಬೇಕು ಅಂದಾಗ ಮಾಡ್ತೀರಾ? ಬೇಡ ಅಂತಂದ್ರೆ ಆರಾಮಾಗಿ ಕುತ್ಕೋಬಹುದು. ಹಂಗಿಲ್ವಲ್ಲ, ಮನೆ ಬಾಡಿಗೆ ಕಟ್ಬೇಕು. ಅಲ್ಲಿ ಬರ್ಲಿಲ್ಲ ಅಂದ್ರೆ ಒಪ್ಪತ್ತು ಹೋಗ್ಲಿಲ್ಲ ಅಂದ್ರೆ ಅದು ಲಾಸು. ಇಲ್ಲೂ ಮಾಡ್ಬೋದು, ಅಂದ್ರೆ ಎಲ್ಲ ಕುರಿ ಪರಿ ಅವು ಮಡಿಕೊಂಡು ಆದಾಯ ಅಂತ ಮಡಿಕೊಂಡು ಮಾಡ್ಬೇಕು. ಸುಮ್ನೆ ನಾವು ಒಂದೇ ಮಾಡ್ಕೋದ್ರಾಗಲ್ಲ. ಅಲ್ಲಿ ಒಂದ್ 20 ಕುರಿ ಮಡಿಕೋಬೇಕು. ಬೇಕಾದಾಗ ಹಿಂಗೆ ಬಿಡಿನೂ ಹಚ್ಕೋಬಹುದು. ಸಾಕಾದಾಗ ಕೂತ್ಕೋತೀವಿ ಒಂದ್ 5 ನಿಮಿಷ, ಆರಾಮಾಗಿರ್ಬೋದು. ಈಗ ಎಲ್ಲೇ ಜನಪ ರಾಮನಗರದಲ್ಲೇ ಅಂಜಪುರದಲ್ಲೇನೋ ಮಳಗನ್ನಪ್ಪನ ದೇವ್ರ ಸೇರಿದವನು ಬರೀ 4 ಸೀಮೆಸಿನಲ್ಲೇ ಮಕ್ಕಳನ್ನ ಓದ್ಸವನೆ, ಇಂಜಿನಿಯರ್ ಓದ್ಸವನೆ, 4 ಮನೇನು ಮಾಡವನೆ. ಬರೀ ದನಿನೆಲ್ಲ ಏನು ಇಲ್ದೆ ಹೊಂಟಾಗಿರೋದು ಅವನು. ಇವಾಗ 4 ಕಸ ಕಟ್ಕೊಂಡು ಆ ಹಸಿನಲ್ಲೇ ಸಂಪಾದನೆ ಮಾಡ್ಕೊಂಡು ಅಲ್ಲೇ ಮನೇನು ಮಾಡಿ, ಈಗ ದೇವ್ರ ಮಳಗನ್ನಪ್ಪ ಕರ್ಕೊಂಡು ದೇವ್ರನ್ನ ನಡೆಸಿ ಇದ್ ಮಾಡೋದು.